ರಾಜಾದಿರಾಜ ರಾಜಮಾರ್ತಾಂಡ ತೇಜ ಗಾಂಧಾರ ಕುಲೋದ್ಧಾರಕ ಹಸ್ತಿನಾವತಿಯ ಮಣಿಮಕುಟ ರತ್ನ ಸರ್ಮಾಸನಾಧೀಶ್ವರ ದುರ್ಯೋಧನ ಸಾರ್ವಭೌಮಾಕಿ ದುರ್ಯೋಧನ ಸಾರ್ವಭೌಮಾಕಿ ದುರ್ಯೋಧನ ಸಾರ್ವಭೌಮಾಕಿ ಸರ್ಪ ಲಾಂಛನದ ಸಪ್ತ ಎಡೆಗಳಲ್ಲಿ ಸೆಣಸಾಡಿ ದಿಗ್ವಿಜಯವನ್ನೇ ಧಿಕ್ಕರಿಸಿ ಬೋರ್ಗೆರುವ ಬಿರುಗಾಳಿಗೆ ಬೆಚ್ಚದ ನಡೆಯನ್ನೇ ನಡಗಿಸಿದ ಪ್ರತಾಪ ಸಿಂಹ ಈ ಚಂದ್ರಕುಲ ಚಕ್ರೇಶ್ವರ ಒಂದೇ ಬಾಣದಿಂದ ಇಡೀ ಗಂಗಾ ಪ್ರವಾಹವನ್ನೇ ಹಿಂಬಾಗಿಸಿದ ಗುರುಪಿತ ಭೀಷ್ಮರಿಗೆ ನಮೋ ನಮಃ. ಗುರು ಪಾಂಡವರಿಗೆ ಶಸ್ತ್ರಾಭ್ಯಾಸವನ್ನು ಕಲಿಸಿ ಈ ನಮ್ಮ ವಂಶವನ್ನೇ ಉನ್ನತಕ್ಕೇರಿಸಿದ ಗುರು ದ್ರೋಣಾಚಾರ್ಯರಿಗೆ ನಮೋ ನಮಃ. ಗೋಮಾತೆಯ ಕ್ಷೀರ ಗೋಪಾಲನಿಗೆ ಅತಿಸಾರ ಚಿಕ್ಕಪ್ಪ ಕುಶಲವೇ? ಭಂಡ ಭೀಮನ ಗುಂಡಿಗೆಯನ್ನು ಸೀಳಿ ಅವರ ಬಿಸಿ ರಕ್ತಪಾನ ಮಾಡಲು ಸದಾ ಸಿದ್ಧನಾಗಿರುವ ಎನ್ನನುಜ ದುಶ್ಯಾಸನ ಅಗ್ರಜ ಎದುರ್ಬಿದ್ದ ಎದುರಾಳಿಗಳ ಗೋಪ್ತಿಗೆಯನ್ನು ಸೀಳಿ ಅವರ ಸೊಕ್ಕನ್ನು ಅಡಗಿಸಬಲ್ಲ ಎನ್ನ ಭಾವ ಹಿಂದೂ ರಾಜ ದುರ್ಯೋಧನ ಭಗವಾನ್ ಭಾಸ್ಕರನ ಭಕ್ತ ಈ ದುರ್ಯೋಧನನ ಕಣ್ಮಣಿ ಅಂಗಾಧಿಪ ಕರ್ಣ. ಕರ್ಣ ಅದು ಅಲ್ಲದೆ ನನ್ನ ಸಂಕಲ್ಪಕ ಸಾಧನೆಗೆ ಸೂಕ್ತ ಸಲಹೆಯನ್ನು ನೀಡುವ ಎನ್ನ ಮಾವ ಸೌಬಲ ರಾಜ ಶಕುನಿ. ಇಂತಹ ವೀರರತ್ನಗಳು ಈ ಕುರು ಸಾಮ್ರಾಜ್ಯದ ಮಣಿಮಕಟದಲ್ಲಿ ನರ್ತಿಸುತ್ತಿರುವಾಗ ಉರುಗಲೋಂಚನನ ಮೆರಗು ಸ್ವರ್ಗ ತನಕ್ಕೆ ಸರಿ ಹೋಲುವಂತಿರೇ ಉರುಗಲಾಂಚನ ಮೆರಗು ಸ್ವರ್ಗ ತನಕ್ಕೆ ಸರಿ ಹೋಲುವಂತಿರೇ ಕಾತ ಸ್ವರ ಸಂಪನ್ನ ದೀಪ್ತಿ ಮಣಿಮಕುಟ ವರ್ಧನಕ್ಕೆ ದುರೋದರ ನಿಪುಣ ನಿಜದೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳ ಎಣೆಯರೆನಗೆ ಗುರುವಂದ್ಯ ವಿನಯ ಸೋಟಿರುವರೆಗೆ ನನಗೆ ಸರಿ ಸೋಟಿರುವರೆ ಪೇ ಸೋಟಿರುವರೆಗೆ ನನಗೆ ಸರಿ ಸೋಟಿರುವರೆ ಪೇ ಗುರುಕುಲ ಸಿಂಗ್ ಹೋಸನದಿ ಚಲವ ಉಳ್ಳದೆ ಶೌರ್ಯದಿ ಏಕೈಕ ದೊರೆ ಎನಿಸಿಕೊಳ್ಳಲು ಗುರುಕುಲ ಸಿಂಗ್ ಹೋಸನದಿ ಚಲವ ಉಳ್ಳದೆ ಶೌರ್ಯದಿ ಏಕೈಕ ದೊರೆ ಎನಿಸಿಕೊಳ್ಳಲು ಸೋಟಿರುವರೆಗೆ ನನಗೆ
ರಣಗಳು ರಿಪುಗಳ ಒಲಿಸದೆ ಬಿಡುವುದು ಭಾವಶಕುನಿ ಸಲಹೆ ನೀಡದಿರುವುದೇ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೇ ಭಾವಶಕುನಿ ಸಲಹೆ ನೀಡದಿರುವುದೇ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೇ ಅನುಜದು ಶಾಸನ ಅವರನ್ನು ಒಲಿಸದಿರುವನೇ ಅನುಜದು ಶಾಸನ ಅವರನ್ನು ಒಲಿಸದಿರುವನೇ ಮಲ್ಲರ ಮಲ್ಲ ಮಲ್ಲರನ್ನು ಗೆಲ್ಲಬಲ್ಲ ಈ ಚಲದಂಕ ಮಲ್ಲ ಇರುವಾಗ ಸೋಟಿರುವರೆಗೆ ನನಗೆ ಸರಿ ಸೋಟಿರುವರೆಗೆ ಸೋಟಿರುವರೆಗೆ ನನಗೆ ಸರಿ ಸೋಟಿರುವರೆಗೆ ಗುರುಕುಲ ಸಿಂಹೋಸನದಿ ಜವ ಇಲ್ಲದೆ ಚೌರದಿಗೆ ಕೈಗದರೆ ಗುರುಕುಲ ಸಿಂಹೋಸನದಿ ಜವ ಇಲ್ಲದೆ ಚೌರದಿಗೆ ಕೈಗದರೆ ಸೋಟಿರುವರೆಗೆ ನನಗೆ ಸರಿ ಸೋಟಿರುವರೆಗೆ. ಪಿತಾಮಹ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದರ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಬೀದಿ ಬೀದಿಯಲ್ಲಿ ಭಿಕ್ಷೆ ಬಿಡುತ್ತಿರುವ ಪಾಂಡವರು ಅರ್ಧ ರಾಜ್ಯವನ್ನು ಕೇಳುವುದಕ್ಕಾಗಿ ದೂತನಾಗಿ ಕೃಷ್ಣನನ್ನು ಕಳಿಸಿರುವಂತೆ ನೋಡಿದಿರಾ? ನೋಡಿದಿರಾ? ಓ ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದುಕೊಂಡು ಬಾಳುತ್ತಿರುವ ಓ ಪಾಂಡವರ ಅಟ್ಟವಾಸವು ಎಷ್ಟರ ಮಟ್ಟಿಗಿರುವುದೆಂದು. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಯುದ್ಧವು ಸಿದ್ಧವಲ್ಲವೇ ಕೌರವೇಶ್ವರ? ಏನು ತಾತ ಯುದ್ಧ? ಈ ದುರ್ಯೋಧನನು ಯುದ್ಧಕ್ಕೆ ಸದಾ ಸಿದ್ಧ. ನನ್ನ ಬಳಿ 11 ಅಕ್ಷೋಣಿ ಸೈನ್ಯ ಇರುವುದು. ಅದರ ಹಿಡಿತಕ್ಕೆ ಸಿಕ್ಕ ಓ ಪಾಂಡವರು ಮದಿಸಿದ ಆನೆ ಕಾಲಿಗೆ ಸಿಕ್ಕ ಬಾಳೆಂತಿ ನಜ್ಜು ನುಜ್ಜಾಗಿ ಹೋಗುವುದು. ಬಿಡಿ ಅದರ ಚಿಂತೆಯನ್ನು. ಸಹೋದರ ದುಶ್ಯಾಸನ, ಅಗ್ರಜ, ನಮ್ ಪಾಂಡವರ ಯಜ್ಞ ಕಾರ್ಯವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ನಮ್ಮ ಅಂಗರಕ್ಷಕನಾದ ವೀರ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಎದುರಿನಲ್ಲಿ ಬೆಳೆದ ನಮಗೇಕೆ ಅದರ ಚಿಂತೆ? ಮಹಾಪ್ರಭುಗಳಿಗೆ ಜಯವಾಗಲಿ. ಚಾರಲಿ ಸಮಾಚಾರವೇನು? ಪುರುಷೋತ್ತಮರು ಬರುತ್ತಿರುವರು. ಪುರುಷೋತ್ತಮ ಎತ್ತ ಸೈಡ್ ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ಎಲ್ಲಿ ಪುರುಷೋತ್ತಮ? ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ಈ ದಾಸಿ ಪುತ್ರ ವಿದುರನ ಮನೆಗೆ ಹೋದರು. ಏಕೆ? ಪೂಜ್ಯರಾದ ದ್ರೋಣ ಭೀಷ್ಮರಿಲ್ಲವೇ? ಅವರ ಮನೆಗಾದರೂ ಹೋಗಬಹುದಿತ್ತು. ಎಷ್ಟೇ ಆಗಲಿ ಗೊಲ್ಲ. ಮಾತಿನ ಮಲ್ಲ ಬುದ್ಧಿ ಅಂತೂ ಮೊದಲೇ ಎಲ್ಲ. ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಶ್ರೀ ಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಅಲ್ಲ. ಯಾರದು? ಚಿಕ್ಕಪ್ಪ ವಿದುರ ಮಹಾಶಯರು. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವ ವಿಷಯವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಸುಮ್ಮನೆ ಕುಳಿತುಕೋವಿದರ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವು ಅಧೀನವು ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರು? ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನಗೆ ನಿನ್ನ ಮರಣಕಾಲವು ಸನ್ನಿಹಿತವಾಗಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗಿ ವರ್ತಿಸುತ್ತಿರುವುದು. ಒದರದಿರಲು ವಿದುರ ಸದರದೆ ದುಡುಕಿ ಒದರದಿರಲು ವಿದುರ ಸದರದೆ ಒದರದಿರಲು ವಿದುರ ಸದರದೆ ದುಡುಕಿ ಒದರದಿರಲು ವಿದುರ ಸದರದೆ ನೆರೆದ ಸಭೆಯೊಳು ನಿಂತು ಜರಿದು ಈ ಕೌರವನ ನೆರೆದ ಸಭೆಯೊಳು ನಿಂತು ಜರಿದು ಈ ಕೌರವ ನುಡಿಮೆಯಾದರೆ ಇರಿದು ಕೊಲ್ವೆನಿ ಕಡಿದೊದಳು
ಮಿತಿ ಮೀರಿ ಮಾತನಾಡುತ್ತಿರುವೆಯಾ ಸಹೋದರ? ಅಗ್ರಜ ಮಿತಿ ಮೀರಿ ಮಾತನಾಡುತ್ತಿರುವ ಈ ವಿದುರನನ್ನು ಈ ಕೂಡಲೇ ಸಭೆಯಿಂದ ಹೊರ ನೂಕಿ ಬಿಡು. ಹಲವೋ ವಿದುರ, ಒದಗಿತು ಸುದಿನವು ದಿನ, ಒದಗಿತು ಸುದಿನವು ದಿನ, ದುರುಳ ವಿದುರ ನಾನು ಕಲು ಎನಗೆ, ದುರುಳ ವಿದುರ ನಾನು ಕಲು ಎನಗೆ, ಒದಗಿತು ಸುದಿನವು ದಿನ, ಒದಗಿತು ಸುದಿನವು ದಿನ, ಒದಗಿತು ಸುದಿನವು ದಿನ. ವಿದುರ ಬಲ ಸಹೋದರ, ರೀತಿ ಕಾಣದೆ ಮಾತನಾಡುವ, ರೀತಿ ಕಾಣದೆ ಮಾತನಾಡುವ ದಾಸಿ ಪುತ್ರನ ತಳ್ಳುವೆ ನಾನು. ಅಗ್ರಜ ರೀತಿ ಕಾಣದೆ ಮಾತನಾಡುವ ದಾಸಿ ಪುತ್ರನ ತಳ್ಳುವೆ ನಾನು. ಹುಚ್ಚನಂತೆ ಇವ ದುಷ್ಟ ಜಗದಲ್ಲಿ, ಹುಚ್ಚನಂತೆ ಇವ ದುಷ್ಟ ಜಗದಲ್ಲಿ, ಬಗಳುವಾದ ಮನ ನೋಕುವೆನು, ಬಗಳುವಾದ ಮನ ನೋಕುವೆನು, ಬಗಳುವಾದ ಮನ ನೋಕುವೆನು. ಎಲ್ಲವೋ ವಿದುರ, ನಮ್ಮ ಅಣ್ಣನಿಗೆ ಬಾಯಿಗೆ ಬಂದಂತೆ ಮಾತನಾಡಿದರೆ ನನ್ನ ಈ ಗದಾ ದಂಡದಿಂದ ನಿನ್ನ ಅಲ್ಲನ್ನು ಮುರಿದು ಬಿಡು. ಎಚ್ಚರ, ಸಭೆಯನ್ನು ಬಿಟ್ಟು ತೊಲಗೋ ಪಾಪಿ. ಬಲ ಬಲ ಸಹೋದರ. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೋಡಿಸುವಷ್ಟು ಸಾಮರ್ಥ್ಯ ಉಂಟಾಯಿತೆ? ಯಾರು ಯಾರದು? ವಿದುರ ಮಹಾಶಯರು, ನಡೆಯಲಿ ನಿಮ್ಮಿ ಅರಣ್ಯ ರೋದನ. ಛೀ ಅವಿವೇಕಿ, ನೀನು ಎಷ್ಟೇ ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯವನ್ನು ಹೇಳಲೇ ತೀರಬೇಕು. ಜಗದೊಡೆಯನಾದ ಶ್ರೀ ಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವ ನಿನಗೆ ಏನೀ ಭ್ರಾಂತಿ? ಈ ಹಿಂದೆ ದ್ರೌಪದಿಯ ವಸ್ತ್ರಾಭ ಕಾರಣದಲ್ಲಿ ಭೀಷ್ಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ನಿನ್ನನ್ನು ಕಾಪಾಡಬೇಕೆಂದು ಇಟ್ಟುಕೊಂಡಿದ್ದ ಈ ಧನುಷನ್ನು ಪ್ರಮಾದವಾಯಿತು, ಪ್ರಮಾದವಾಯಿತು. ಸುಯೋಧನ, ಪೂಜ್ಯರಾದ ವಿದುರರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಈ ವಿದುರನ ಧನುರ್ಧಾರಿಯಾಗಿ ನಿನ್ನ ಬೆಂಬಲಕ್ಕೆ ನಿಂತಿದ್ದರೆ 3 ಲೋಕಗಳಲ್ಲಿಯೂ ನಿನ್ನನ್ನು ಜಯಿಸತಕ್ಕವರಾರಿದ್ದರು ಸುಯೋಧನ. ಕರ್ಣ, ಈ ವಿದುರನ ಗುಟ್ಟು ಬೆದರಿಕೆಗೆ ನೀನೂ ಸಹ ಅಂಜುವುದು ಹೇಳುವೆನು, ಕೇಳು ಕರ್ಣ. ಉಮಾಶಂಕರನ ಕುಮಾರನ ಪುಳಕಗೊಳಿಸಿ ಕರ್ಣ, ಉಮಾಶಂಕರನ ಕುಮಾರನ ಪುಳಕಗೊಳಿಸಿ ತಾಳಧನಸ್ಸಿನ ವರಗಳಿಸಿ ಯುದ್ಧದೋ ಆ ಮಧ್ಯಮ ಪಾಂಡವನ ಯುದ್ಧದೋ ಮಧ್ಯಮ ಪಾಂಡವ ಪಾತನನು ವಧಿಸುವುದಾಗಿ ಪಣ ತೊಟ್ಟ ನಿನಗೆ, ಪಾತನನು ವಧಿಸುವುದಾಗಿ ಪಣ ತೊಟ್ಟ ನಿನಗೆ ವಿದುರ ಮಹಾಶಯನ ಬಿಲ್ಲಿನ ಮೇಲೆ ತರ ಭರವಸೆಯೋ ಕರ್ಣ, ಕರ್ಣ, ಕರ್ಣ. ಕರ್ಣ, ಕರ್ಣ, ಈ ವಿದುರನು ಎಂದು ತಾನೇ ಯುದ್ಧ ಮಾಡಿರುವನು ಅಥವಾ ಈತನ ಬಿಲ್ಲಿನಿಂದ ನಮಗಾಗುವ ಪ್ರಯೋಜನವಾದರೇನು ಕರ್ಣ? ನೀನೊಬ್ಬ ನನ್ನ ಕಡೆ ಇರುವಾಗ ಭಯವಂದರೇನು ಕರ್ಣ? ಈಗ ಎಲ್ಲರೂ ಕೇಳಿರಿ, ದೂತನಾಗಿ ಬರುತ್ತಿರುವ ಕೃಷ್ಣನನ್ನು ಯಾರಾದರೂ ಎದ್ದು ನಿಂತು ಪೂಜಿಸಿ ನಮಸ್ಕರಿಸಿ ಸತ್ಕರಿಸಿದ್ದೇ ಆದರೆ ಅವರನ್ನು ಕೂಡಲೇ ಸಭೆಯಿಂದ ಹೊರನೂಕಲಾಗುವುದು. ಎಚ್ಚರ, ಎಚ್ಚರ, ಎಚ್ಚರ. ಸೋದರ ದುಶ್ಯಾಸನ, ಅಗ್ರಜ, ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸುವೆಂದನಲ್ಲ, ಸಿದ್ಧವಾಗಿರುವುದೇ.
ಇದೋ ತೆಗೆದುಕೋ ಅಗ್ರಜ. ಓ ಕೃಷ್ಣನು ಬಂದಾಗ ನಾನು ಇದನ್ನೇ ಎದುರು ನೋಡುತ್ತಾ ಕೂರುವೆನು. ಸರ್ವರಿಗೂ ಮಂಗಳವಾಗಲಿ. ಓಹೋ, ಪರಮ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳೇ ಎದ್ದು ನಿಂತು ನಮಸ್ಕರಿಸಿ ಗೌರವಿಸುತ್ತಿರುವಾಗ ಮಧೋನ್ಮತ್ತನಾದ ದುರ್ಯೋಧನನು ತಾನು ಚಕ್ರವರ್ತಿ ಎಂಬ ಅಹಂಕಾರದಿಂದ ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಹೇ ನನ್ನ ಯೋಗಮಾಯೆ, ಜಾಗರಿತಳಾಗು. ಚಕ್ರವರ್ತಿ, ಏಳು ಏಳು. ಛೇ, ಚಕ್ರವರ್ತಿ, ದೂತನಾಗಿ ಬಂದಿರುವ ಗೋಪಾಲಕನಾದ ನನಗೆ ಚಕ್ರವರ್ತಿಯಾದ ನೀನು ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಏನು ಭೂಪಾಲಕನಾದ ನಾನು ಕೇವಲ ಗೋಪಾಲನಿಗೆ ನಮಸ್ಕರಿಸಿದರು. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತನ ಲಕ್ಷಣಗಳು ಇರುವ ಒಂದು ಓಡೋಡಿ ಬಂದು ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದನೆಂದು ಹೆಮ್ಮೆಗೊಳ್ಳಬೇಡ. ಬಂದದ್ದಾಯ್ತು, ಈ ಪೀಠವನ್ನು ಅಲಂಕರಿಸಿ. ಆಗಬಹುದು. ಕೃಷ್ಣ, ಸುಯೋಧನ, ನಿನಗೆ ನರ್ತನವೆಂದರೆ ಇಷ್ಟವಲ್ಲವೇ? ಇದ್ದರೂ ಇರಬಹುದು. ಇರಬಹುದೇನು? ಇದ್ದೇ ಇದೆ ಸಹೋದರ. ಪ್ರಾರಂಭವಾಗಲಿ ನರ್ತನ. ಯಾರಲ್ಲಿ ನಮ್ಮ ರಾಜ ಅರಮನೆಯ ರಾಜ ನರ್ತಕಿಯನ್ನು ಬರಮಾಡಿ. ಗುರು
ಧಾರಿ ಅಗ್ರಜ ಚೆಲುವ ನೀಲವರ್ಣಧಾರಿ ಈ ಚೆಲುವ ಕೊಳಲನಾದದಲ್ಲಿ ಕೊಳಲ ನಾದದಲ್ಲಿ ಕೊಳಲ ನಾದದಲ್ಲಿ ಈ ಜಗವನ್ನೆಲ್ಲ ಮರುಳುಗೊಳಿಪ ಕೃಷ್ಣ ಮುರಾರಿ ಶ್ರೀಹರಿ ನರ್ತಕರೇ! ಕೃಷ್ಣ ಏನು ಹೇಳಿದಿರಿ? ಮತ್ತೊಂದು ಸಾರಿ ಹೇಳಿ. ತಗದಿ ಮಿಟಕ ಜನ ತಗದಿ ಮಿಟಕ ಜನ ತಗದಿ ಮಿಟಕ ಜನ ತಮ್ 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 ತಗದಿ ಮೇರ ಕಜನ ತತಿ ತತ ಕಜನ ತಗದಿ ಮೇರ ಕಜನ ತೈ 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 ನಡೆಯಲಿ ನರ್ತನ. ತಗದಿ ಮೇರ ಕಜನ ತತಿ ತತ ಕಜನ ತಗದಿ ಮೇರ ಕಜನ ತಾಮ್ ತಾಮ್ ಥಾ ತತಿ ತತ ಕಜನ ತತಿ ತತ ಕಜನ ತತಿ ತತ ಕಜನ ತೈ 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 ಭಲೆ ತರಗಡ ತಕ ಕಜನ ತರಗಡ ತಕ ಕಜನ ತೈ 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 ಬಲ ನರ್ತಕಿಯರೇ ಬಲ ನರ್ತಕಿಯರೇ ತಕದಿ ಮೇರ ಕಜನ ತಾಮ್ 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 Dimita kajana tam tam tam. Tadim tata kajana tam tam tam. Takajina tam. Takadina tai. Takadina targadam. Takadina targadai. Targadai. Targadam. Targadai. Targadam. Targadam. Targadai. Tatinta. Tatinta. Ditta. Ditta. Ha 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 ha.
ಗಜನ ಧ ಕೃಷ್ಣನಿಗೆ ಇವರು ಕಳುವೈರಿಯಮ್ಮ ಭೀಮನಿಗೆ ಇವರು ಕಳುವೈರಿಯಮ್ಮ ಕರುಣೆಯ ಮುಂಗದಧಾರೆ ಹತ್ತಿರಪುರ ದೊಡೆಯ ಗಜಧಾರೆ ಬಲ ಇವರಿಗೆ ನರನಾಟಿ ಇವರಿಗೆ ನರನಾಟಿ ಇವರಿಗೆ ನರನಾಟಿ ಫಲದಲ್ಲಿ ಫಲದಲ್ಲಿ ಸಮದಲ್ಲಿ ಫಲದಲ್ಲಿ ಸಮನ ನಿಮಗಿರಲಿ ಛಲದಲ್ಲಿ ಫಲದಲ್ಲಿ ಸಮನಾರು ನಿಮಗಿರಲಿ ಕರುಣಾಳು ವೀರ ಕರುಣಾಳು ಗೌರವೇ ಯಾರಲ್ಲಿ ನರ್ತಕರಿಗೆ ಸೂಕ್ತವಾದ ಬಹುಮಾನವನ್ನು ಕೊಟ್ಟು ಕಲಿಸಿ. ಆಗಬಹುದು ಮಹಾಪ್ರಭು. ಕೃಷ್ಣ, ನೀನು ಬಂದ ಸಮಾಚಾರವನ್ನು ಸಭೆಗೆ ತಿಳಿಸಬಹುದಲ್ಲ? ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನೀ ದಿನ ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರುಗಳು ಕಳುಹಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದೇ ನನ್ನ ಅಭಿಮತ. ಕುರುಪಾಂಡವರ ರಾಜಕಾರ್ಯವು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ಈ ವಿಚಾರದಲ್ಲಿ ನೀವುಗಳು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರದ ನಿರ್ಧಾರಗಳನ್ನು ತ್ಯಜಿಸಿ ಭರತ ವಂಶದ ಕ್ಷತ್ರಿಯರ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಣಯಿಸದೆ ಹೋದರೆ ಮುಂದೆ ಆಗಬಹುದಾದ ಅನಾಹುತಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಇಂದು ನಿಮ್ಮಗಳ ಮುಂದೆ ಇರುವ ಪ್ರಶ್ನೆ ಏನೆಂದರೆ, ಸಹೋದರ, ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋರಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದು. ಕಪಟ ದ್ಯೂತದಲ್ಲಿ ಪಾಂಡವರು ಪರಾಜಿತರಾದ ಮೇಲೆ ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿರುವರು. ಇನ್ನು ನೀವುಗಳು ನಿಮ್ಮ ವಚನದಂತೆ ಪಾಂಡವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳಿ. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರಾ? ನೀವುಗಳು ಬಾಲ್ಯದಿಂದಲೂ ಅವರುಗಳ ಮೇಲೆ ತೋರಿದ ವೈರವನ್ನು ಮರೆಯಲು ಪಾಂಡವರು ಸಿದ್ಧರಿರುವರು. ರಾಜಾ, ವಿಷಭೋಜನ, ಅರಗಿನ ಮನೆ, ಲಾಕ್ಷಾಗೃಹ ದಹನ, ಕಪಟ ದ್ಯೂತ ಇವುಗಳೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ಸಭೆಯಲ್ಲಿ ದ್ರೌಪದಿಯ ಮಾನಭಂಗ ಇಂತಹ ಮಹಾಪಾಪಗಳನ್ನೇ ಮನ್ನಿಸಿ ಪಾಂಡವರು ನ್ಯಾಯವಾಗಿ ತಮಗೆ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ತಮ್ಮಲ್ಲಿ ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ಹಾಳು ಮಾಡದೆ ಶಾಂತಿಗಾಗಿ ಪ್ರಯತ್ನಿಸಿ. ಸರ್ವಜ್ಞರಾದ ನಿಮಗೆ ಹೆಚ್ಚಿಗೆ ಹೇಳಬೇಕಾದುದು ಏನಿದೆ? ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ
ಭಾರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರು ದ್ರೋಣರೇ ಗುರುಕುಲಕ್ಕೆ ಗುರು ದ್ರೋಣರೇ ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ ಕಪಟ ವಂಚನೆ ಮೋಸ ಅಟ್ಟಹಾಸ ಅರದು ಕುಲ ಧರ್ಮ ನಶಿಸಿತೆ ಮಹಾರಾಯ ಧರಣಿಯ ಆಳಿದವರೆಲ್ಲ ಮರಳಿ ಬರಲು ಧರಣಿಯ ಆಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಬಾರೆ ಭರತ ವಂಶ ಕುಲಾಂತಕನಲ್ಲವಯ್ಯ. ಭೀಮಾರ್ಜುನ ನಕುಲ ಸಹದೇವ ಸುಯೋಧನ ಯಮಸುತ ಭೀಮಾರ್ಜುನ ನಕುಲ ಸಹದೇವ ಸಾಮಾನ್ಯರೆಂದರಿತು ದುಡುಕಬೇಡ. ಸಮಭಾಗವನಿತ್ತು ಸುಖದಿ ಬಾಳೆ ಸುಯೋಧನ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿರುವೆನು. ಮುಂದೆ ವಿಚಾರ ಅವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ತಮ್ಮೆಲ್ಲರಿಗೂ ಸೇರಿದೆ. ಪ್ರಿಯ ಪುತ್ರರೇ, ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದ ರಾಜ್ಯ ಕಾರ್ಯಗಳನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ನಿಮ್ಮಲ್ಲಿ ವಿರೋಧ ಬೇಕೆ? ದುರಾಭಿಮಾನವನ್ನು ಬಿಟ್ಟು ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳಿ, ಇದೇ ನನ್ನ ಅಭಿಮತ. ವೇದ
ದುರ್ಯೋಧನ, ಪಾಂಡವರು ನೀವು ಸಹೋದರರಲ್ಲವೇ? ನಿಮ್ಮಲ್ಲಿ ಇಂತಹ ವಿರೋಧ ಬೇಕೆ? ಆ ಪಾಂಡವರಿಗೆ ನ್ಯಾಯಕ್ಕೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ಕುರುಪಿತ ಭೀಷ್ಮರೇ, ದ್ರೋಣಾಚಾರ್ಯರೇ, ಇದು ನಿಮ್ಮಿ ವರ್ಣಶಾಲೆಯಲ್ಲ, ಸೋಕು ಸುಮ್ಮನಿರೇ. ದುರ್ಯೋಧನ, ಯಾರು ಯಾರದು? ಚಿಕ್ಕಪ್ಪ, ನಡೆಯಲಿ ನಿಮ್ಮಿ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನದು ಅರಣ್ಯ ರೋದನವೇ. ನನ್ನದು ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೇನು ಮಾಡುವುದು? ಕೆಡುವವರನ್ನು ಕಂಡಾಗ ಸದುಪದೇಶ ಮಾಡದೇ ಇದ್ದರೆ ಸದುಪದೇಶ ಮಾಡುವುದು ನಮ್ಮಂತಹ ಹಿರಿಯರ ಕರ್ತವ್ಯ. ದುರ್ಯೋಧನ, ರಾಜ್ಯ ಮತದಿಂದ ನೀನೀಗ ಗರ್ವಿತನಾಗಿರುವೆ. ರಾಜ್ಯ ಮತದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನನ್ನ ಹಿತೋಪದೇಶವು ನಿನಗೆ ಕೇಳುವುದಿಲ್ಲ. ಆದರೂ ಹೇಳುವನು ಕೇಳು. ನಿನ್ನ ತಂದೆ ಪಿತಾಮಹ ಭೀಷ್ಮ, ಆಚಾರ್ಯ ದ್ರೋಣ, ಶ್ರೀ ಕೃಷ್ಣ ಪರಮಾತ್ಮರು ಹೇಳುವುದಕ್ಕಿಂತ ಹೆಚ್ಚಿನದಾಗಿ ನಾನು ಏನನ್ನೂ ಹೇಳುವುದಿಲ್ಲ. ಆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸಿ ಗೌರವದಿಂದ ಬಾಳು. ಇದೇ ನನ್ನ ಅಭಿಮತ. ವಿದುರ, ಈ ನೀತಿಯನ್ನು ಪಾಂಡವರಿಗೆ ಹೇಳಲಿ. ನಿನಗಾಗಲಿ, ಕೃಷ್ಣನಾಗಲಿ, ದ್ರೋಣಾಚಾರ್ಯರಿಗಾಗಲಿ ಅಥವಾ ಭೀಷ್ಮರಿಗಾಗಲಿ ನನ್ನಲ್ಲಿ ಮಾತ್ರ ದೋಷಗಳು ಕಂಡುಬರುತ್ತವೆ. ಏಕೆ? ಓ ಪಾಂಡವರು ನಿರ್ದೋಷಿಗಳು. ಛೇ ಕುಂತಿಪುತ್ರ ಪಕ್ಷಪಾತಿಗಳೇ, ನಿಮ್ಮ ಸ್ವಭಾವಕ್ಕೆ ತಕ್ಕದಾದಂದೇ ಹೇಳಿದಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿರುತ್ತೆ. ಆದರೆ ನಿನ್ನೀ ಒಳಂಬಡುವ ಮಾತಿಗೆ ಬುದ್ಧಿಹೀನನು ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತವೇ ಹೊರತು ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ. ಕೃಷ್ಣ, ಕೊಳಕು ನೀರಲ್ಲ. ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ಚೆನ್ನಾಗಿ ವಿಚಾರ ಮಾಡು ಕೌರವೇಶ್ವರ. ಸಾಕು ಮಾಡುವಂತ ಏನು ಇಟ್ಟಿದೆ? ಪಾಂಡವರ ರಾಯಭಾರಿ ಗೋಕುಲ ವಿಹಾರಿ. ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ. ಬಲೆ ಬಲೆ, ಬಹಳ ಚೆನ್ನಾಗಿ ಹೇಳಿದೆ. ಈ ಕೆಚ್ಚದೆ ಕೌರವೇಶ್ವರನನ್ನು ಕೊಚ್ಚಬೇಕೆಂದನಲ್ಲವೇ? ಓ ನಿನ್ನ ದಡಿಗ ಭೀಮ, ಅದು ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನನ್ನ ಪ್ರಾಣ ಮಿತ್ರ ಪಾರ್ಥನನ್ನು ವಹಿಸಬೇಕೆಂದನಲ್ಲವೇ? ಓ ನಿನ್ನ ಪ್ರಾಣ ಮಿತ್ರ ಪಾರ್ಥ, ಅದು ಅದು ದುರಹಂಕಾರ. ದಿಕ್ಕೆಟ್ಟು ದಿಕ್ಕಾಪಾಲಾಗಿ ನಿರಂತರವೂ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬಯಸುತ್ತಾರಲ್ಲವೇ? ಆ ಮೂಢ ಪಾಂಡವರದು ಅದು ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸರನ್ನು ಪುಡಿಗೈದು ಅಗ್ರಜ ಇಡೀ ಭರತ ಭೂಮಿಯಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಬೇಕೆಂದಲ್ಲವೇ? ಓ ನಿನ್ನ ತಿರುಗರಾದ ಪಾಂಡವರು, ಅದು ಅದು ದುರಾಭಿಮಾನ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಜಂಬದಿಂದ ಹೆಮ್ಮೆಗೊಳ್ಳುತ್ತಾರಲ್ಲವೇ? ಓ ನಿನ್ನ ತಿರುಗರಾದ ಪಾಂಡವರು, ಅದು ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರೇ ಏನೇ ಹೇಳಿದರು ಈ ದುರ್ಯೋಧನನ ನಿರ್ಧಾರವು ಚಲಿಸಲಾರದು, ಚಲಿಸುವುದಿಲ್ಲ. ಸುಮ್ಮನೆ ಕಟ್ಟ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ರೋಷಾಗ್ನಿ ಜ್ವಾಲೆಯು ಇಂತಹ ಯುದ್ಧವಿರುವ ಮಾತುಗಳಿಂದ ಪ್ರಯೋಜನವಿಲ್ಲ, ಪ್ರಯೋಜನವಾಗುವುದಿಲ್ಲ. ಕೃಷ್ಣ, ಬೇಡಿ ಪಾಂಡವರು ಕೂಡಿ ಮಾಡುವುದು ಬೇಡ ಬೇಡ ಬಲು ಬೇಸರವು. ಅಗ್ರಜ, ಬೇಡಿ ಪಾಂಡವರ ಕೂಡಿ ಮಾಡುವುದು ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು
ಬೇಸರವು. ನಾಡು ದೊರೆಯದು ಕಾಡಿಗೋಗಲಿ ಸೇರಲಾಗದಿ ರಾಜ್ಯಗಳು. ನಾಡು ದೊರೆಯದು ಕಾಡಿಗೋಗಲಿ ಸೇರಲಾಗಲಿ ರಾಜ್ಯಗಳು. ಕಷ್ಟ ಪಾಂಡವರ ಮುಷ್ಟಿಯಿಂದಲೇ ಕೃಷ್ಣ ಕಷ್ಟ ಪಾಂಡವರ ಮುಷ್ಟಿಯಿಂದಲೇ ಮೆಟ್ಟಿ ಮೆರೆಯುವೆ ಧರೆಯೊಳಗೆ. ಮೆಟ್ಟಿ ಮೆರೆಯುವೆ ಧರೆಯೊಳಗೆ. ಮೆಟ್ಟಿ ಮೆರೆಯುವೆ ಧರೆಯೊಳಗೆ. ಬೇಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು. ಬೇಡ ಬೇಡ ಬಲು ಬೇಸರವು. ಬೇಡ ಬೇಡ ಬಲು ಬೇಸರವು. ಕೃಷ್ಣ ದಿಕ್ಕೆಟ್ಟು ದಿಕ್ಕಾಪಾಲಾಗಿರುವ ಒಕ್ಕೆ ಬರುವ ಆಕ್ರೋಶವನ್ನು ಮೆಟ್ಟಿಡಬಲ್ಲೆ. ತಿರುಗಿ ಬಿದ್ದ ಎದುರಾಳಿಗಳ ಸೊಕ್ಕನ್ನು ಅಡಗಿಸಬಲ್ಲೆ. ಆದರೆ ಇಂತಹ ಯುದ್ಧ ಬಿರು ಮಾತುಗಳನ್ನು ಮಾತ್ರ ಸಹಿಸಲಾರೆ. ದಿಕ್ಕೆಟ್ಟು ದಿಕ್ಕಾಪಾಲಾಗಿರುವ ಆ ನಿನ್ನ ಪಾಂಡವ ಸೇನಾ ಸಮೂಹವನ್ನೇ ಕಾಲಕ್ಕೆ ಬಿಡಬಲ್ಲ ಗಂಡುಗಲಿಗಳು ನಾವೆಂದು ತಿಳಿ. ಆ ನಿನ್ನ ಬೆಂಡ ಭೀಮನ ರುಂಡವನ್ನು ಚೆಂಡಾಡಿ ಗುಂಡಿಗೆಯ ಬಿಸಿ ರಕ್ತ ಪಾನ ಮಾಡದೆ ಬಿಡನು. ಹೋಗು, ಸಮರವೇ ಸಿದ್ಧ. ವಿಷ್ಣು ಮದವ ಪಾಂಡು ಕುಮಾರರ ಮದವ ಮುರಿವೆ ನೀಕ್ಷಣ. ವಿಷ್ಣು ಮದವ ಪಾಂಡು ಕುಮಾರರ ಮದವ ಮುರಿವೆ ನೀಕ್ಷಣ. ಮದವ ಮುರಿವೆ ನೀಕ್ಷಣ. ಮದವ ಮುರಿವೆ ನೀಕ್ಷಣ. ದುರದಿಯವರ ಪಿಡಿದು ಬರಲಿ ಹುಡುಗ ಬಗೆದ ಮೆರವೆನ. ದುರದಿಯವರ ಪಿಡಿದು ಬರಲಿ ಹುಡುಗ ದಾತದಿಂದ ಅವರ ಮದವ ಮುರಿವೆ ನೀಕ್ಷಣ. ದಾತದಿಂದ ಅವರ ಮದವ ಮುರಿವೆ ನೀಕ್ಷಣ. ಮದವ ಪಾಂಡು ಕುಮಾರರ ಮದವ ಮುರಿವೆ ನೀಕ್ಷಣ. ಮದವ ಮುರಿವೆ ನೀಕ್ಷಣ. ಮದವ ಮುರಿವೆ ನೀಕ್ಷಣ. ಕೃಷ್ಣ ಕುಲಚಲವೆಂಬ ಗದ ಹಿಡಿದ ಪಂಥ ಆ ನಿನ್ನ ಬಂಡ ಭೀಮನ ರಕ್ತಪಾನ ಮಾಡದೆ ಬಿಡುವುದಿಲ್ಲ. ಇದು ಸತ್ಯ. ಬಲ ಬಲ ಸಿಂಧು ರಾಜ. ದುರ್ಯೋಧನ ಅಶವ ಬಳಸೋಳಿಗಳಾದ ನಾವಿರುವಾಗ ಕಾಡಿಂದ ಕಾಡಿಗೆ ಕಾಡು ಕಪಿಗಳಂತೆ ಅಳದಾಡಿ ಬರಳಿ ಬೆಂಡಾಗಿರುವ ಆ ಪುಂಡು ಪಾಂಡವರ ರುಂಡ ಮುಂಡಗಳನ್ನು ತುಂಡೆಸಿ ಬಿಡುವೆನೋ ಈ ಸಿಂಧು ರಾಜ. ಇದು ಸತ್ಯ. ಪೂಜ್ಯರಾದ ದುರ್ಯೋಧನ ದುಶ್ಯಾಸನವೆಂಬತವೇ ನನ್ನ ಅಭಿಮತ. ಆದರೆ ನನ್ನ ಪ್ರಾಣ ಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಆ ಅರ್ಜುನ ಮೇಲಿನ ಪಕ್ಷ ಅಗೆಯು ತೀರದ ಹೊರತಾಗಿ ಈ ರಾಧೆಯನಿಗೆ ಮೃಷ್ಟಾನ್ನವು ರುಚಿಸಲಾರದು. ರಾಜೇಂದ್ರ, ಈ ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವ ವಯೋವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಸಹ ಅವರಂತೆಯೇ ಮಾತನಾಡುವೆಯ? ಕೇವಲ ಅರ್ಜುನನ ಮೇಲಿನ ವೈರಕ್ಕಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಯೋಚಿಸಿರುವೆಯ? ಇದು ನಿನ್ನ ಧರ್ಮವೇ? ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಲು ಬಂದಿಹ ನಿನಗೆ ದಾತನಾರೋ ಹಿತವಂ ಬಯಸಿ ಕೆಣಕಿದೊಡೆ ಮುನ್ನ ಬರುವುದು ವೀರ ಸಮರ ಸಲ್ಲದು ನಿನಗೆ ವಲ್ಲಭನೇ ಸಲ್ಲದು ನಿನಗೆ
ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ ಕಾಮ ವಲ್ಲಭನೇ ಪಾಂಡು ತನಯಾರ ತನಯಾರ ಇದವನೇ ಬಯಸಿ ಸಂಧಿಯ ನಾಟಕ ಆಡಲೇಕು ಬಂದಿನಿ ಸಂಧಿಯ ನಾಟಕ ಆಡಲೇಕು ಬಂದಿನಿ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ ಬಾಮಾ ವಲ್ಲಭನೇ ಕಪಟತನದಲ್ಲಿ ರಾಜ ಕಬಳಿಸುವ ಕಪಟ ನಾಟಕದ ಪಾತ್ರವು ಬೇಡ ಕಪಟತನದಲ್ಲಿ ರಾಜ ಕಬಳಿಸುವ ಕಪಟ ನಾಟಕದ ಪಾತ್ರವು ಬೇಡ ಹಠವಂತರು ನಾವು ಕೃಷ್ಣ ಹಠವಂತರು ನಾವು ದಿಟವಿದೋ ತಿಳಿನಿ ರಣದಳು ಪಾತನ ತೀರ ಕಡಿದಿಡುವೆ ರಣದಳು ಪಾತನ ತೀರ ಕಡಿದಿಡುವೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ ಬಾಮಾ ವಲ್ಲಭನೇ ಕಪಟತನದಲ್ಲಿ ರಾಜ ಕಬಳಿಸುವ ಕಪಟ ನಾಟಕದ ಪಾತ್ರವು ಬೇಡ
ಹಠವಂತರು ನಾವು ಕೃಷ್ಣ ಹಠವಂತರು ನಾವು ದಿಟವಿದೋ ತಿಳಿನೆ ರಣಗಳು ಪಾರ್ಥನ ಸಿರಗಡಿದಿರುವೆ ರಣಗಳು ಪಾರ್ಥನ ಸಿರಗಡಿದಿರುವೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲಭನೇ ರಾಮ ವಲ್ಲಭನೇ ಕೃಷ್ಣ ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡುವುದಕ್ಕಾಗಿ ಬಂದೇ ಇಲ್ಲವೇ? ನಿನ್ನ ಧರ್ಮಕ್ಕಿಂತ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ನಿನ್ನೆ ವಾಕ್ಯಗಳಿಂದ ಯಾದವಾಗ್ರಣ ಕಂಠವು ಬಿರಿದಂತಾಯಿತು. ಓಹೋ, ಮೇರೆ ಮೀರಿತು. ಮಧೋನ್ಮತ್ತರಾದ ಇವರುಗಳೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು ಕೇಳು. ಭಾರತ ಭೂಮಿ ಭಾರತ ಭೂಮಿ ಸಮಾನ ನಿರಾಕರಿಸದಿರೈ. ಭಾರತ ಭೂಮಿ ಅನುಜಾಗರ ಅನುಜಾಗರ ಹರೆಯ ನಿಂತು ಜಾತಿ ಪಡೆ ಸುಖಿಯಾಗುವೀರ. ಹರೆಯ ನಿಂತು ಜಾತಿ ಪಡೆ ಸುಖಿಯಾಗುವೀರ. ವೈರವನೇ ನೀಗಿನಿ ಕೈರಣೆಯನು ತಾಳೈ. ವೈರವನೇ ನೀಗಿನಿ ಕೈರಣೆಯನು ತಾಳೈ. ಬಾಳೈ ಬಲು ಧರ್ಮ ನಿರತ ಸುಗುಣ ಭರಿತ ಕರುಣ ಭರಿತ ಪರಗುಣಯುತ ನೀತಿ ಕೊರೆ ಬರೆಯ. ಬಾಳೈ ಬಲು ಧರ್ಮ ನಿರತ ಸುಗುಣ ಭರಿತ ಕರುಣ ಭರಿತ ಪರಗುಣಯುತ ನೀತಿ ಕೊರೆ ಬರೆಯ. ಭಾರತ ಭೂಮಿ ಜಯ ಭಾರತ ಭೂಮಿ ದುರ್ಯೋಧನ, ಈ ಗುರು ಹಿರಿಯರನ್ನು, ಬಂಧು ಬಾಂಧವರನ್ನು, ಈ ನಿನ್ನ ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಇಡೀ ಕುರುವಂಶವನ್ನೇ ಧ್ವಂಸ ಮಾಡುವಿ ಏಕೆ? ಪಾಂಡುನಂದನರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು. ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಸಂಧಿಯನ್ನು ನಿರಾಕರಿಸಬೇಡ. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾ ಪರಿಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ಈ ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ರಾಜ್ಯದ ಮೇಲೆ ಪಾಂಡವರಿಗಿರುವ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಸಂಧಿಗಾದರೂ ಸಮ್ಮತಿಸು. ಈ ದಾನವ ವಿಜಯಿ ಯದುಪತಿಯು
ಕೇವಲ ಪಾಂಡವರುಗಳ ಸಲುವಾಗಿ ಅಲ್ಲ, ಮತ್ಯಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ. ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ರಕ್ಷಿಸುವ ಉದ್ದೇಶದಿಂದ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವಾದವರೇನು ಯದುರಾಜ? ಮಾವ, ಪಾಂಡವರು ಜೂಜನ್ನಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯವಾಕ್ಯ ಪರಿಪಾಲನೆಗಾಗಿ ವನವಾಸ, ಅಜ್ಞಾತವಾಸ ಮಾಡಿದ್ದು ಅಧರ್ಮದ ಕಾರ್ಯವು. ಹೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನೇ ಪರಂತು ಮತ್ಯಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು 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 ಅವರಿಗೆ ಭಿಕ್ಷಾ ಯಾಟನೆಯೇ ಯೋಗ್ಯವಾದ ಧರ್ಮ ಬಿರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು, ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುತ್ತಿವೆ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾಗದು, ಭಯಪಡುವುದಿಲ್ಲ. ಇದನಾಗು ದುರ್ಯೋಧನ. ಯುದ್ಧವೇ ನಿನ್ನ ಭಿಷ್ಟವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭೀಕರವಾದ ಆತ್ಮಹತ್ಯೆ. ಹೇ ಪಾಪಾಶಯ, ಗುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನೆಂದು ಕೇಳುವೆಯಾ? ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದ್ಯೂತಕ್ಕೆಳೆ ತಂದದ್ದನ್ನು ಮರೆತೆಯ? ಸಹೋದರರ ಪತ್ನಿ ಎಂದು ಲೆಕ್ಕಿಸದೆ ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ನೆನಪಿನಲ್ಲಿಡು. ಧರ್ಮನಿಷ್ಠರು ಸತ್ಯಶೀಲರೂ ಆದ ಪಾಂಡವರಲ್ಲಿ ನೀನು ಜಗನ್ಯವಾದ ರಾಕ್ಷಸಿ ವೃತ್ತಿಯನ್ನು ತೋರಿಸಿದೆ. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಭೋಜನ, ಸರ್ಪಬಂಧ ಇವೆಲ್ಲವುಗಳನ್ನು ಆಗಲೇ ಮರೆತೆಯ? ಈ ಗುರು ಹಿರಿಯರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸಲಾರದು, ಲಭಿಸುವುದಿಲ್ಲ. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯೇ ಕಟ್ಟ ಕಡೆಯದಾಗಿ ಕೋಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚದೆ ಕೌರವೇಶ್ವರನು ಒಂದು ಓ ಬಯಸಭೆಯಲ್ಲಿ ಕೈ ಚಪ್ಪಾಳೆಯನ್ನು ತಟ್ಟಿ ಕೆಣಗೆ ಕೇಕೆ ಹಾಕಿ ನಕ್ಕಳಲ್ಲ. ಓ ನಿನ್ನ ಪಾಂಡವರ ಸತಿ ಪಾಂಚಾಲಿ ಅಂದೇ ತೊಟ್ಟನು ಕೃಷ್ಣ. ಈ ಛಲವೆಂಬ ವಜ್ರ ಕವಚವನ್ನು ಭೂತ ಪ್ರೇತಗಳಿಗೆ ಒಡೆಯನಾದ ಓ ಭೂತನಾಸ್ತೇಶ್ವರನೇ ತೋಲ್ ಕೆರೆದು ಕದನಕ್ಕೆ ನಿಂತರೂ ಸರಿ. ಕಲಿ ಅಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿ. ಅಷ್ಟೈಶ್ವರ್ಯ ಸಂಪನ್ನ ಈ ಕುರುರಾಜ ದುರ್ಯೋಧನನು ಮಸಣದ ಮಣ್ಣಿನಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸತ್ಯ. ಜಲವನ್ನು ಬಿಡೆ, ನೆಲವನ್ನು ಕಡೆ, ಕೇಳು ಹರಿಯೇ ಅಟ ಮಾಡಿ ರಾಜ್ಯವ. ಕೇಳು ಹರಿಯೇ ಅಟ ಮಾಡಿ ರಾಜ್ಯವ. ಜಲವನ್ನು ಬಿಡೆನು, ನೆಲವನ್ನು ಕೊಡೆನು, ಜಲವನ್ನು ಬಿಡೆನು, ಜಲವ ಜಯಿಸಿದನು ರಾಜ್ಯವ. ಜಲವ ಜಯಿಸಿದನು
ರಾಜ್ಯವ ಏತಕ್ಕೆ ವೈರಾವ ಮಾಡುತ್ತಿಹೇ ಅದಕ್ಕೆ ನರಕಾವ ಸೇರುತ್ತಿಹೇ ಏತಕ್ಕೆ ವೈರಾವ ಮಾಡುತ್ತಿಹೇ ಅದಕ್ಕೆ ನರಕಾವ ಸೇರುತ್ತಿಹೇ ಕೊಡು ಕೊಡು ರಾಜ್ಯವ ಕೊಡದೆ ಇದ್ದರೆ ಬಿಡುವುದಿಲ್ಲವೋ ಕೊಡು ಕೊಡು ರಾಜ್ಯವ ಅಪೋಲು ನನ್ನರು ಎಲ್ಲೊಡನೆ ಯುದ್ಧವ ಅಪೋಲು ನನ್ನರು ಎಲ್ಲೊಡನೆ ಯುದ್ಧವ ಕುರುಕುಲ ಚಂದ್ರವಂಶವರ ಸುಯೋಧನ ಗುರುಕುಲ ಚಂದ್ರವಂಶವರ ಸುಯೋಧನ ಹಠವನ್ನು ಮಾಡದೆ ಕೊಡು ನೀ ರಾಜ್ಯವ ಹಠವನ್ನು ಮಾಡದೆ ಕೊಡು ನೀ ರಾಜ್ಯವ ಕೊಡು ಕೊಡು ರಾಜ್ಯವ ಬಿಡುವುದಿಲ್ಲ ಕೊಡು ಕೊಡು ರಾಜ್ಯವ ಪಾಂಡವರು 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 ದೂತರಾಡಿ ಸೋತಿದ ಸರಾಗಿಯರು ಪಾಂಡವರು ದೂತರಾಡಿ ಸೋತಿದ ಸರಾಗಿಯರು ಹಿರಿಯ ಬಿಳಿಯದ ಮಗಳುವೆ ಹಿರಿಯ ಬಿಳಿಯದ ಮಗಳು ಕೊಡುವುದಿಲ್ಲವೋ ರಾಜ್ಯ ಕಡೆಯ ಮಕ್ಕಳ ಸರ್ವೇಲೆ ಕೊಡುವುದಿಲ್ಲವೋ ರಾಜ್ಯವ ಕೊಡುವುದಿಲ್ಲವೋ ರಾಜ್ಯವ ಕೊಡುವುದಿಲ್ಲವೋ ರಾಜ್ಯವ ಚೋಲ ತೊಟ್ಟು ಮಾಡುವೆನೋ ಯುದ್ಧ ಸತ್ತರೆ ಸಾಯುಧ ಬದುಕಿದರೆ ಅಖಂಡ ಸಾಮ್ರಾಜ್ಯ ಅಖಂಡ ಸಾಮ್ರಾಜ್ಯ ಹೋಗು ಕೃಷ್ಣ ಹೋಗು ಓ ತಿರುಕರಾದ ಈ ಪಾಂಡವರಿಗೆ ಯುದ್ಧಕ್ಕೆ ಸಿದ್ಧನಾಗುವಂತೆ ಹೇಳಿಬಿಡು ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿದೆಯಾ ಹೇ ಕುರುವಂಶದ ಕಳಂಕ ಸ್ವರೂಪನೇ ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದು ಅನಿಶ್ಚಿತವೇ ಧ್ವಂಸದ ಕಳಂಕ ಸ್ವರೂಪನೇ ಕತಿ ಬೇಡೈಸು ಯೋಧನನೆ ಕೋರಿ ಜಗತ್ತಿಗನು ಕತಿ ಬೇಡೈಸು ಯೋಧನನೆ ಕೋರಿ ಜಗತ್ತಿಗನು ಸೈರನೆ ಅದೇ ದುಡ್ಡು ಬರುವೆ ಅದೇ ಅದೇ ದುಡ್ಡು ಬರುವೆ ಅದೇ ಮಾತು ಬರುವೆ ಕುಲ ಇಲ್ಲ ಕುಲವ ಮರತೆಯ ರಣಗಳು ಕಡಿಯದೆ ಬಿಡುವಂತೆ ಕುಲ ಇಲ್ಲ ಕುಲವ ಮರತೆಯ ರಣಗಳು ಕಡಿಯದೆ ಬಿಡುವಂತೆ ಕದನ ಕದಿನ ಮದವನಡಗಿ ಬಾ ಕದನ ಕದಿನ ಮದವನಡಗಿ ಬಾ ಚದುರರಿ ಹರು ಮರುಳೆ ಮಂದಮತಿಯಂತೆ ಮುರುಗ ನರಿಯದೆ ಮಂದಮತಿಯಂತೆ ಮುಂದ ನರಿಯದೆ ಪಡುವೆ ಸುಯೋಧನ ದಂಡುಗವ ಪಡುವೆ ದೇಶರುಣ ಸಹಿತೆ ಇಲ್ಲಿನ ಮಾತ ದೇಶರುಣ ಸಹಿತೆ ಇಲ್ಲಿನ ಮಾತ ಕೈರಿಕ ಬಲ್ಲವರಾರೋ ಪರಮಪುರುಷನೆಂಬ ಬೀಜವು ಪದವಿಯು ಅಡಗಿಕೊಂಡು ಗೆಲ್ಲುತ್ತದೆ ಪರಮಪುರುಷನೆಂಬ
ಸೈರಣೆ ಸೈರಣೆ. ಇದು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ತಕ್ಕ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಯಾರೂ ನಿರ್ಧರಿಸಬೇಕಾಗಿಲ್ಲ. ನಾನಾಗಲೇ ನಿರ್ಧರಿಸಿ ಮುಖ್ಯ ಅಭಿಪ್ರಾಯವನ್ನೇ ಎತ್ತಿದ್ದೇನೆ. ಯಾರಿಗೂ? ಮತ್ತಿನ್ಯಾರಿಗೆ? ಸಾರ್ವಭೌಮರಿಗೆ. ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರುತ್ತದೆ. ಕೃಷ್ಣ, ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಮಾವ ಶಕುನಿಯವರು ಆಗಲೇ ಸಂದೇಶವನ್ನಿಟ್ಟಿರುವರು. ನಿಮ್ಮ ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರುತ್ತದೆ. ಹೌದೌದು, ನಿಮ್ಮೀ ಅದ್ಭುತವಾದ ರಾಯಭಾರಕ್ಕೆ ನಮ್ಮದು ಅದ್ಭುತವಾದ ಸತ್ಕಾರವೇ. ನಿಮ್ಮ ಈ ಅದ್ಭುತವಾದ ಸತ್ಕಾರವನ್ನು ನಾನು ಅತ್ಯದ್ಭುತಾಕಾರವಾಗಿಯೇ ಸ್ವೀಕರಿಸುತ್ತೇನೆ. ಸಹೋದರ ಅಗ್ರಜ, ದುರ್ಯೋಧನ, ಸಿಂಧುರಾಜ, ಬಂಧಿಸಿ ಕಳ್ಳ ಕೃಷ್ಣನನ್ನು. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ನಾಂದಿಗೆ ತಕ್ಕ ಪಾಠವನ್ನೇ ಕಲಿಸುವೆವು. ಅಯ್ಯೋ ಮರುಳೆ, ಹಂಬಿನಿಂದ ಆಕಾಶವನ್ನು, ಪಾಶದಿಂದ ಪಾಲಾಕ್ಷನನ್ನು, ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಬಂಧಿಸಲು ಸಾಧ್ಯವೇ? ಬಂಧಿಸಿರಿ ನೋಡೋಣ. ಅಗ್ರಜ, ಮಾಯೆ ಮಾಯೆ ಮಾಯೆ. ನಾನು ನಿನ್ನೊಡನೆ ಕೆಲವೊಂದು ರಹಸ್ಯ ವಿಚಾರಗಳನ್ನು ಮಾತನಾಡಬೇಕಿದೆ. ದಿನನ ಮೇಲೆ ದಯೆ ತೋರಿದೆಯ ದ್ವಾರಕೆ ಪುರವಾಸ. ದಿನನ ಮೇಲೆ ದಯೆ ತೋರಿದೆಯ ದ್ವಾರಕೆ ಪುರವಾಸ. ಈ ನಿಮ್ಮ ಪಾದದ ಕಮಲ ಕುಸುಮವು ಈ ನಿಮ್ಮ ಪಾದದ ಕಮಲ ಕುಸುಮವು ಎನ್ನ ಮುಡಿಯೇರಲಿ, ಎನ್ನ ಮುಡಿಯೇರಲಿ. ಪರಮಾತ್ಮ ಕರ್ಣ, ಈ ಸೂತ ಕುಲದ ಪಾಮರನಲ್ಲಿ ಯಾವ ಗುಣವ ನೋಡಿ ಕರೆ ತಂದೆಯೋ ಪರಮಾತ್ಮ. ಕರ್ಣ, ಈ ಸೂತ ಕುಲದ ಪಾಮರದಲ್ಲಿ ಯಾವ ಗುಣವ ನೋಡಿ ಕರೆ ತಂದೆಯೋ ಜಗದಾದಿ ದೇವ ನೀನು ಕುಲೈನನಾದು ಪರಮಾತ್ಮ. ಪರಮಾತ್ಮ, ಜಗದಾದಿ ದೇವ ನೀನು ಕುಲೈನನಾದು ನಿನ್ನನೆಂದು ಸೇರಲಯ್ಯ ಗಗನ ಕುಸುಮನೇನೋ ಪರಮಾತ್ಮ. ನಿನ್ನನೆಂದು ಸೇರಲಯ್ಯ ಗಗನ ಕುಸುಮನೇನೋ. ದೀನನ ಮೇಲೆ ದಯೆ ತೋರಿದೆಯ ದ್ವಾರಕಿ ಪುರವಾಸ. ಈ ನಿಮ್ಮ ಪಾದದ ಕಮಲ ಕುಸುಮವು ಪರಮಾತ್ಮ. ಈ ನಿಮ್ಮ ಪಾದದ ಕಮಲ ಕುಸುಮವು ಎನ್ನ ಮುಡಿಯೇರಲಿ, ಎನ್ನ ಮುಡಿಯೇರಲಿ. ದೀನನ ಮೇಲೆ
ಪರಮಾತ್ಮ, ಕರ್ಣ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿರುವವೆ. ಯೋಚಿಸಿ ನೋಡು ಕರ್ಣ. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯಲಾದೀತೇ ದೇವ. ಕರ್ಣ, ಹೇಳುವುದನ್ನು ಕೇಳು. ನನ್ನ ನುಡಿಯ ಸಂತೋಷದಿ ಆಲಿಸು ವೀರ, ಮಾತೆ ಕುಂತಿಯ ಕುವರ, ಕುಂತಿ ಮಾತೆಯ ಕುವರ. ನನ್ನ ನುಡಿಯ ಸಂತೋಷದಿ ಆಲಿಸು ವೀರ, ಮಾತೆ ಕುಂತಿಯ ಕುವರ, ಕುಂತಿ ಮಾತೆಯ ಕುವರ. ವೀರವರ ರವಿ ಕುವರ, ವೀರವರ ರವಿ ಕುವರ. ಹಾಗಾದರೆ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸುವೆಯಾ ಪರಮಾತ್ಮ? ತಿಳಿಸುವೆನು ಕರ್ಣ. ನಿನ್ನ ಜನನ ಕರ್ಣ ದ್ವಾರ, ಬೆಳೆದ ಗಂಗಾ ನದಿಯ ನೀರ. ನಿನ್ನ ಜನನ ಕರ್ಣ ದ್ವಾರ, ಬೆಳೆದ ಗಂಗಾ ನದಿಯ ನೀರ. ದಾನ ದೇಯದಿ ದಾನ ಶೂರ, ನಾಮಧೇಯದಿ ದಾನ ಶೂರ. ನಿನ್ನ ಚರಿತ್ರೆಯು ಆಶ್ಚರ್ಯಕರ, ನಿನ್ನ ಚರಿತ್ರೆಯು ಆಶ್ಚರ್ಯಕರ, ನಿನ್ನ ಚರಿತ್ರೆಯು ಆಶ್ಚರ್ಯಕರ. ಈ ಲೋಕದ ಜನರು ಎಲ್ಲರೂ ನನ್ನನ್ನು ಸೂತ, ನೀಚ, ಹೀನ ಕುಲದವನೆಂದು ಈ ಆಡಿಸುತ್ತಿರುವರಲ್ಲ, ಏಕೆ ಪರಮಾತ್ಮ? ಕರ್ಣ, ನೋ ಅನಾಥನಲ್ಲವೋ ಚಂದ್ರಕುಲಾಧೀಶ ನೀನು. ಹೌದು ಪರಮಾತ್ಮ. ಸೂತನು ಅನಾಥನಲ್ಲವೋ ಚಂದ್ರಕುಲಾಧೀಶ ನೀನು. ಪಾಂಡವರೊಳು ಸೇರಿ ಸುಖದೇ ಆ ಪರಮಾತ್ಮ, ಪಾಂಡವರೊಳು ಸೇರಿ ಸುಖದಿ ಬಾನು ಬಾರ ನೀನು ಪ್ರೇಮದೆ. ಬಾಳು ವಿವಾರ ನೀನು ಪ್ರೇಮದಿ, ಬಾಳು ವಿವಾರ ನೀನು ಪ್ರೇಮದಿ. ಏನು ಆ ಪಾಂಡವರೊಡನೆ ಕೂಡಿ ಬಾಳುವುದೇ? ಅದು ಎಂದಿಗೂ ಸಾಧ್ಯವಿಲ್ಲ ಪರಮಾತ್ಮ, ಸಾಧ್ಯವಿಲ್ಲ. ನನ್ನ ನುಡಿಯ ಸಂತೋಷದಿ ಆಲಿಸು ವೀರ, ಮಾತೆ ಕುಂತಿಯ ಕುವರ, ಕುಂತಿ ಮಾತೆಯ ಕುವರ. ವೀರವರ ರವಿ ಕುವರ, ವೀರವರ ರವಿ ಕುವರ, ರವಿ ಕುವರ. ಕರ್ಣ,
ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿದೇವಿಯೇ ನಿನ್ನ ತಾಯಿಯು, ಆ ಸೂರ್ಯನೇ ನಿನ್ನ ಜನಕ. ಲೋಕೈಕ ವೀರರಾದ ಆ ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ಪರಮಾತ್ಮ, ತಾವು ಹೇಳುತ್ತಿರುವುದು ಆಶ್ಚರ್ಯಕರವಾಗಿರುವುದಲ್ಲ. ನಿಜವಾಗಿಯೂ ಪಾಂಡವರು ನನ್ನ ಸಹೋದರರೇ. ಓಹೋ, ಇದು ಯುದ್ಧ ಕಾಲ, ಅದರಲ್ಲಿಯೂ ನೀನು ಆ ಪಾಂಡವರ ಪಕ್ಷಪಾತಿ. ಆ ಪಾಂಡವರ ತಲೆಗಳನ್ನು ಕಾಯಲು ನೀನು ಈ ರೀತಿ ವಂಚಿಸುತ್ತಿರುವೆ ಪರಮಾತ್ಮ. ರಾಜಾದಿರಾಜನೆಂದೆನಿಸಿ ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಇಂದು ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತುಕೊಂಡಿರುವೆಯಲ್ಲ. ಯೋಚಿಸಿ ನೋಡು ಕರ್ಣ. ದೇವಾ ಸೋದನೆ ನಿಂದು ವಿಧಿ ಶಾಪ, ಪಾಪಿಯಾಗಿ ಪರಿತಾಪ ದೇವಾ ಶೋಧನೆಯೇ ನಿಂದು ವಿಧಿ ಶಾಪ, ವಿಧಿ ಶಾಪ. ಪರಮಾತ್ಮ ಕರ್ಣ, ಬಹುದಿನ ನೊಂದೆ ಬಂಧುಗಳಾರೆಂದು ಪರಮಾತ್ಮ ಕರ್ಣ, ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ವದನಾಪನಿಂದೆ ಎಲಿಬೆಂದೆ. ಪರಮಾತ್ಮ, ಇಂದು ವದನಾಪನಿಂದೆ ಎಲಿಬೆಂದೆ ಬಂದ ವಿಮೋಚನೆ ಮಾರ್ಗವನರಿಯದೆ. ಬಂದ ವಿಮೋಚನೆ ಮಾರ್ಗವನರಿಯದೆ ದೇವಾ ಶೋಧನೆಯೇನಿದು ಶಾಪ, ಪಾಪಿಯಾಗಿ ಪರಿತಾಪಕ್ಕೀಡಾದ ದೇವಾ ಶೋಧನೆಯೇನಿದು ಶಾಪ. ಜನುಮರಾಜದ ಆಂತರ್ಯವರಿತು, ಜನುಮದಾತೆಯ ನಿರ್ದಯವರಿತು. ಕೃಷ್ಣ ಕೃಷ್ಣ ಜನುಮರಾಜದ ಆಂತರ್ಯವರಿತು, ಜನುಮದಾತೆಯ ನಿರ್ದಯವರಿತು. ಜೀವಿಸಲೇ ಬರಿ ಸಹಜರ ಸಮಗೋಡೆ. ಜೀವಿಸಲೇ ಬರಿ ಸಹಜರ ಸಮಗೋಡಿ, ಪಾತಕಿ ಜೀವನ ಸಂಕಟ ಕಾರಣ. ಪಾತಕಿ ಜೀವನ ಸಂಕಟ ಕಾರಣ ದೇವಾ
ಶೋಧನೆಯೇನಿದು ಶಾಪ ಪಾಪಿಯಾಗಿ ಪರಿತಾಪಕ್ಕೀಡಾದು ದೇವಾ ಶೋಧನೆಯೇನಿದು ವಿಧಿ ಶಾಪ ವಿಧಿ ಶಾಪ ವಿಧಿ ಶಾಪ ವಿಧಿ ಶಾಪ. ಪರಮಾತ್ಮ, ನಿಜವಾಗಿಯೂ ಪಾಂಡವರು ನನ್ನ ಸಹೋದರಾಗಿದ್ದ ಪಕ್ಷದಲ್ಲಿ ನಾನು ಅವರ ಮೇಲೆ ಕೈ ಮಾಡುವುದೆಂತು? ಸಹೋದರರೊಡನೆ ಯುದ್ಧ ಮಾಡಿದರೆ ಘೋರವಾದ ನರಕವೇ ಪ್ರಾಪ್ತವಾಗುವುದಲ್ಲವೇ ದೇವಾ? ದೇವಾ, ಯುದ್ಧ ಮಹೋತ್ಸವದಲ್ಲಿ ಸಂಪೂರ್ಣವಾಗಿ ಉತ್ಸಾಹಭರಿತನಾಗಿದ್ದ ನನಗೆ ಇಂದಿಗೆ ಈ ಉಭಯ ಸಂಕಟವನ್ನು ತಂದೊಡ್ಡ ಬೇಡ ಪರಮಾತ್ಮ, ತಂದೊಡ್ಡ ಬೇಡ. ಕರ್ಣ ಪಾಂಡು ಕುವರರ ಸೇರುತ್ತೆ ನೀನು ಪಾಂಡು ಕುವರರ ಸೇರುತ್ತೆ ನೀನು ಧರೆಯನ್ನು ಕೊರೆಯೈ ಧರ್ಮದಲ್ಲಿರುತ್ತ ಧರೆಯನ್ನು ಕೊರೆಯೈ ಧರ್ಮದಲ್ಲಿರುತ್ತ ಅನುಜರ ತೇರೈ ಸುಖದಲ್ಲಿ ಬಾಳೈ ಅನುಜರ ತೇರೈ ಸುಖದಲ್ಲಿ ಬಾಳೈ ನೀ ಬಾರೈ ನೀ ಬಾರೈ ಸುರಚಿರ ಶರತರ ಶರಣರ ಪೊರೆವನ ಸುರಾಚಿರ ಶರತರ ಶರಣರ ಪೊರೆವನ ಸುರಚಿರ ಶರತರ ಶರಣರ ಪೊರೆವನ ಸುರಚಿರ ಶರತರ ಶರಣರ ಪೊರೆವನ ಮಾತನು ಪ್ರೇಮದಿ ಲಾಲಿಸುವೀರ 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 ಪರಹಿತ ಪ್ರೇಮಿ ಸುಕೃತ ಗಾನೆ ಪರಹಿತ ಪ್ರೇಮಿ ಸುಕೃತ ಗಾನೆ ಪಾನಿಷ್ಗಾಮಿ ಪಾನಿಷ್ಗಾಮಿ ಸುರಚಿರ ಶರತರ ಶರಣರ ಪೊರೆವನೆ ಶರತರ ಶರಣರ ಪೊರೆವನೆ ಸುರಚಿರ ಶರತರ ಶರಣರ ಪೊರೆವನೆ ಮಾತನು ಪ್ರೇಮದಿ ಲಾಲಿಸುವೀರ 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 ಲಾಲಿಸುವೀರ ಲಾಲಿಸುವೀರ
ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ಹೆತ್ತ ತಾಯಿಯಾದ ಕುಂತಿದೇವಿಯು ಕನ್ನಿಕಾವಸ್ಥೆಯಲ್ಲಿರುವಾಗಲೇ ದೂರ್ವಾಸರಿಂದ 5 ಮಂತ್ರಗಳನ್ನು ಉಪದೇಶ ಹೊಂದಿ ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂಬುದಾಗಿ ಅದರಲ್ಲಿ ಸೂರ್ಯನ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಲೋಕಪವಾದಕ್ಕೆ ಹೆದರಿ ನಿನ್ನ ಹೆತ್ತ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು ಕರ್ಣ. ಸೂತರು ನಿನ್ನನ್ನು ಸಾಕಿ ಸಲಹಿದರು. ಈಗ ನೀನು ಆ ದುರ್ಯೋಧನನ ಬಳಿ ಮಾಂಡಲಿಕನಾಗಿರುವೆ. ಈಗಲೂ ನನ್ನೊಡನೆ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡುಹಿ ಅವರಿಂದಲೂ ಸಾಮಂತರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವಿಯಂತೆ. ಪರಮಾತ್ಮ, ತಾವು ಹೇಳಿದ ಮಾತುಗಳು ಸತ್ಯವಾಗಿದ್ದ ಪಕ್ಷದಲ್ಲಿ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ, ನೀಚ, ಹೀನ ಕುಲದವನೆಂದು ಈ ಆಳಿಸುತ್ತಿರುವರಲ್ಲ ಪರಮಾತ್ಮ. ನಾನು ಇಂತಹವನು ಎಂಬ ವಿಚಾರವು ಅವರಿಗೆ ತಿಳಿಯದೇ ಪರಮಾತ್ಮ. ಯಾರಿಗೂ ತಿಳಿಯದು ಕರ್ಣ. ನಿನ್ನ ಹೆತ್ತ ತಾಯಿಯಾದ ಕುಂತಿದೇವಿಗೂ ಸಹ ತಿಳಿಯದು. ಆಕೆಯು ನಿನ್ನನ್ನು ಕಂಡಾಗಲೆಲ್ಲ ಪರಮಾತ್ಮ, ಈ ಕರ್ಣನಾರು, ಇವನನ್ನು ಕಂಡರೆ ನನಗೆ ಮರುಕ ಉಂಟಾಗುವುದಲ್ಲ ಎಂಬುದಾಗಿ ಪದೇ ಪದೇ ನನ್ನನ್ನೇ ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಹೆತ್ತ ತಾಯಿಯಾದ ಕುಂತಿದೇವಿಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ. ಆಕೆಯನ್ನು ಸಂತೋಷಪಡಿಸು. ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ, ಆಗಬಹುದು. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಹಾಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಆ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆ ಬಲವುಳ್ಳ ರುದ್ರಾಂತ ಸಂಭೂತನಾದ ಆ ಭೀಮಸೇನನು ನನ್ನ ಸಹೋದರನೇ. ತೇಜೋ ಮೂರ್ತಿಗಳಾದ ನಕುಲ ಸಹದೇವರುಗಳು ನನ್ನ ತಮ್ಮಂದಿರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಾದೇವಿಯರು ನನ್ನ ಜನನಿ ಜನಕರೇ. ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಹಾ ನನ್ನ ಅರ್ಜುನ, ನನ್ನ ಪರಮ ವೈರಿ ಅರ್ಜುನ ನನ್ನ ಸಹೋದರನೇ. ಅಯ್ಯೋ ಅಯ್ಯೋ ಅರ್ಜುನ, ನಿನ್ನನ್ನು ಕೊಲ್ಲಲು ಪ್ರತಿಜ್ಞೆ ಮಾಡಿರುವೆನಲ್ಲೋ. ನಿನ್ನ ಶಿರಸ್ಸು ಯುದ್ಧ ಭೂಮಿಯಲ್ಲಿ ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುತ್ತಿರುವುದನ್ನು ಈ ಪಾಪಿ ಕಣ್ಣುಗಳಿಂದ ನಾನು ಹೇಗೆ ನೋಡಲಿ, ಹೇಗೆ ತಾನೇ ನೋಡಲಿ? ಇದುವರೆವಿಗೂ ನನ್ನ ಬಂಧು ವರ್ಗದವರಾರೆಂದು ತಿಳಿಯದೆ ವ್ಯಥಪಡುತ್ತಿದ್ದ ನನಗೆ ಇಂದಿಗೆ ತಿಳಿದ ಬಳಿಕ ಎಂತಹ ಉಭಯ ಸಂಕಟ! ಅಯ್ಯೋ ಅಯ್ಯೋ ಪಾಪಿ ಕರ್ಣ, ಪಾಂಡು ಪುತ್ರನಾದ ನೀನು ಆ ಪಾಂಡು ಕುಮಾರರನ್ನೇ ಕೊಲ್ಲಲು ಹೊರಟು ನಿಂತಿರುವೆಯಲ್ಲೋ. ಕೊಲ್ಲಲೇ ಪಾಂಡು ಕುಮಾರರನ್ನ, ಕೊಲ್ಲಲೇ. ಕೊಲ್ಲಲೇ ಪಾಂಡು ಕುಮಾರರಂ ನಾ, ಕೊಲ್ಲಲೇ. ದುರದೋ ನಾನ್ ತಮ್ಮಂದಿರಂ ಕೊಲ್ಲಲೇ. ಕೊಲದಾಂಬಿಟ್ಟೊಡೆ ಕೌರವೇಂದ್ರ, ಈ ದರೆಯೊಳ್ ಸುಖ ಸಂಪತ್ತಿನಿಂಬಾಳ್ವನೆ.
ಚಲದಿಂ ಪಾರ್ಥನರುಂಡವಂ ತರಿದು ಚಲದೇ ಪಾರ್ಥನರುಂಡವಂ ತರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಹಿಸಲ್ಕಾಗದೆ ಮತ್ಸ್ವಾಮಿಗೆ ಆನಂದವಂ ಸಹಿಸಲ್ಕಾಗದೆ ಮತ್ಸ್ವಾಮಿಗೆ ಆನಂದವಂ ಸಹಿಸಲ್ಕಾಗದೆ ಆಪಾರ್ಥನಾ ಘೋರ ಸರಕ್ಕೆ ನಾಂ ತುತ್ತಾಗಲೇ ನಾ